ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಫಿಸಿಯೋಥೆರಪಿ ಕೋರ್ಸ್ ಆಗಿರುವಂಥವ್ರುಗಳಿಗೆ, ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಮತ್ತು ಸೈನ್ಸ್ ಮೇಲೆ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ ಅವ್ರುಗಳಿಗೆ ಇದು ಯೂಸ್ಫುಲ್ ಆಗ್ಬೋದು. ಇಲ್ಲಿ ಸಶಸ್ತ್ರ ಸೀಮಾ ದಲ್ ಅಂದರೆ ಇದು ಒಂದು ಡಿಫೆನ್ಸ್ ಒಳಗಡೆ, ಮಿಲ್ಟ್ರಿ ಒಳಗಡೆ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಫಿಸಿಯೋಥೆರಪಿ ಹುದ್ದೆಗಳನ್ನು ಕರೆಯಲಾಗಿದೆ. ಇಲ್ಲಿ ನೀವು ಹೆಡ್ ಕಾನ್ಸ್ಟೇಬಲ್ ರೂಪದಲ್ಲಿ ಲ್ಯಾಬ್ ಅಸಿಸ್ಟೆಂಟು ಮತ್ತು ಫಿಸಿಯೋಥೆರಪಿಸ್ಟ್ ಹುದ್ದೆಗಳನ್ನು ಕರೆದಿರುವಂಥದ್ದು. ಈ ವಿಡಿಯೋದಲ್ಲಿ ಸ್ವಲ್ಪ ಸಂಪೂರ್ಣವಾದಂಥ ಮಾಹಿತಿ ಮತ್ತು ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ, ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಇದು ನಿನ್ನೆಯಿಂದ ಆರಂಭವಾಗಿದೆ. ಮತ್ತು ಇದಕ್ಕೇನು ಡಿಸಿಗ್ನೇಷನ್ ಇರಬೇಕಂದ್ರೆ ಕ್ವಾಲಿಫಿಕೇಷನ್ ಏನೆಲ್ಲ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳಿಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೇಶನ್ಸ್ಗಳು ಈಗಾಗಲೇ ರಿಲೀಸ್ ಆಗಿದೆ. ಇಲ್ಲಿ ಹುದ್ದೆಗಳು ನೋಡಿ 76 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಲ್ಯಾಬ್ ಅಸಿಸ್ಟೆಂಟ್ ಹೆಡ್ ಕಾನ್ಸ್ಟೇಬಲ್ 30 ಹುದ್ದೆಗಳು ಇರೋದು ಲ್ಯಾಬ್ ಅಸಿಸ್ಟೆಂಟ್ ಅಂದರೆ DMLT ಮೇಲೆ. ಆಮೇಲೆ ಫಿಸಿಯೋಥೆರಪಿ ಮೇಲೆ 12 ಹುದ್ದೆಗಳು, ನರ್ಸ್ ಅಸಿಸ್ಟೆಂಟ್ ಅಂತೇಳಿ 34 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಸ್ಯಾಲ್ರಿಗಳು ನೋಡ್ತಾ ಇದ್ರಲ್ಲಿ 81,000, 69,000 7 ಪೇ ಸ್ಕೇಲ್ಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಕ್ವಾಲಿಫಿಕೇಷನು ಸೈನ್ಸ್ ಮೇಲೆ PUC ಸೈನ್ಸು ಪ್ಲಸ್ 1 ಇಯರ್ ಸರ್ಟಿಫಿಕೇಟ್ ಕೋರ್ಸು. PUC ಸೈನ್ಸ್ ಮೇಲೆ ಮಿನಿಮಮ್ 1 ಇಯರ್ದು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಏಜು ಇಲ್ಲಿ 18ರಿಂದ 27 ವರ್ಷ ಮ್ಯಾಕ್ಸಿಮಮ್ ಇದೆ. SC ST ದವರಿಗೆ 5 ವರ್ಷ ಸಡಿಲಿಕೆ ಇದೆ, OBC ದವರಿಗೆ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಎಫಿಷಿಯನ್ಸಿ ಟೆಸ್ಟ್ ಇದೆ. ಆಮೇಲೆ ಸ್ಟ್ಯಾಂಡರ್ಡ್ ಟೆಸ್ಟ್ ತೊಗೊತಾರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ತೊಗೊತಾರೆ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಇಷ್ಟೆಲ್ಲ ಏನು ಮಾಡಿದ ಮೇಲೆ ನಿಮಗೆ ಸೆಲೆಕ್ಷನನ್ನು ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ನೀವು ಅಲ್ಲಿ ಕೂಡ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಆಮೇಲೆ ಫೀಸ್ ಹೇಳೋದಾದರೆ, ಪೇಮೆಂಟ್ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಜನರಲ್ದವ್ರಿಗೆ 100 ರೂಪಾಯಿ ಇದೆ. ಓಕೆ, SC ST ದವ್ರಿಗೆ ಫ್ರೀ ಇದೆ. OBC ಜನರಲ್ದವ್ರಿಗೆ 100 ರೂಪಾಯಿ ಇಟ್ಟಿದ್ದಾರೆ. SC ST ದವರಿಗೆ ಮತ್ತು ಫಿಮೇಲಿಗೆ, ಮಹಿಳೆಯರಿಗೆ ಫ್ರೀ ಇದೆ. ಓಕೆ, ಇದು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಈಗ 21ಕ್ಕೆ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳು ಇದು ಏಪ್ರಿಲ್ 20ಕ್ಕೆ ಕೊನೆ ದಿನಾಂಕ ಇರುತ್ತೆ. ವೆಬ್ಸೈಟ್ ಕೂಡ ನಿಮಗೆ ತೋರಿಸ್ಬಿಡ್ತೇನೆ. ನೋಡಿ ಫ್ರೆಂಡ್ಸ್, ಇದೇ ನೋಡಿ ಅಪ್ಲಿಕೇಶನ್ ಹಾಕುವಂಥದ್ದು. ಇಲ್ಲಿ ನೋಡಿ ಅಪ್ಲೈ ನಾವು ಅಂತಿದೆ. 20 ತಾರೀಕು ನೋಡಿ, 21ಕ್ಕೆ ಸ್ಟಾರ್ಟ್ ಆಗಿದೆ. 20/4/2026 ಕೊನೆ ದಿನಾಂಕ ಇದೆ. ಅಪ್ಲಿಕೇಶನ್ ಈಗಾಗಲೇ ಆರಂಭವಾಗಿದೆ. ನೋಡಿ ಅಪ್ಲಿಕೇಶನ್ ನೋಡಿ, ಮಿನಿಮಮ್ ನೋಡಿ PUC ಸೈನ್ಸ್ ಪ್ಲಸ್ ಮಿನಿಮಮ್ 1 ವರ್ಷದ್ದು DMLT ಕೋರ್ಸ್ ಆಗಿರಬೇಕಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ನಮ್ಮಲ್ಲಿ ಕನ್ನಡದಲ್ಲಿ 2 ವರ್ಷ ಇದೆ. ನೀವು ಕೂಡ ಟ್ರೈ ಮಾಡಿ. ಯಾಕಂದರೆ ಅವರು ಮಿನಿಮಮ್ ಏನು ಹೇಳಿದ್ದಾರೆ, ಮಿನಿಮಮ್ 1 ವರ್ಷದ ಸರ್ಟಿಫಿಕೇಟ್ ಇರಬೇಕಂತ ಹೇಳಿದ್ದಾರೆ. ಬಟ್ ಮಿನಿಮಮ್ 1 ವರ್ಷದ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಹೇಳಿದ್ದಾರೆ. ಓಕೆ, ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಅದು ನೀವು ಯಾವುದೋ ಲ್ಯಾಬಲ್ಲಿ ಗೌರ್ಮೆಂಟ್ಗಳ ಹಾಸ್ಪಿಟ್ಲ್ಗಳಲ್ಲಿ ಮಾಡಿದರೂ ಕೂಡ ಬರುತ್ತದೆ. ಓಕೆ, ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಫಿಸಿಯೋಥೆರಪಿಗೆ ಮಿನಿಮಮ್ 1 ವರ್ಷದ ಕೋರ್ಸ್ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 2 ವರ್ಷದ ಡಿಪ್ಲೊಮಾ ಕೋರ್ಸ್ ಇದೆ, ಪ್ಲಸ್ 3 ವರ್ಷದ್ದು ಡಿಗ್ರಿ ಕೂಡ ಕೋರ್ಸ್ ಇದೆ, 4 ವರ್ಷದ್ದು. ಸೊ ಇಲ್ಲಿ ನೀವು ಮಿನಿಮಮ್ 1 ವರ್ಷ ಅಂತಿದ್ದಾರೆ, ಮ್ಯಾಕ್ಸಿಮಮ್ ಅಂತ ಹೇಳಿಲ್ಲ ಅವರು, ಮಿನಿಮಮ್ ಅಂತ ಹೇಳಿದ್ದಾರೆ. ಹೀಗಾಗಿ ಫಿಸಿಯೋಥೆರಪಿ ಕೂಡ ನೀವು ಅಪ್ಲೈ ಮಾಡಿಕೊಡ್ರಿ. ಬಂದರೆ ಒಳ್ಳೆಯದು, ಬರಲಿಲ್ಲ ಅಂದರೆ ತೊಂದರೆ ಇಲ್ಲ. ಒಂದು 100 ರೂಪಾಯಿ ಹೋಗುತ್ತೆ. ಅಲ್ಲಿ ಗರ್ಲ್ಸ್ ಆಗಿದ್ದರೆ ಫ್ರೀ ಇದೆ, SC ST ದವ್ರಿಗೆ ಫ್ರೀ ಇದೆ. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೂಡ ಈ ವೆಬ್ಸೈಟನ್ನು ನೀವು ವಿಸಿಟ್ ಮಾಡ್ಕೋಬೋದು. ಓಕೆ, ಮತ್ತೇನೋ ಡೌಟ್ ಇದ್ದರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಬಟ್ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಂಗೆ ಕೇಳಕ್ಕೆ ಹೋಗಬೇಕಂದ್ರೆ, ಇದರಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ವೆಬ್ಸೈಟ್ ಕೂಡ ಲಿಂಕನ್ನು ಕೂಡ ಹಾಕಿದ್ದೀನಿ, ಹೋಗಿ ನೋಡ್ಕೋಬೋದು.